ಸ್ನೇಹಿತರೆ ನಮಸ್ಕಾರ. ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನಾನೊಂದು ವಿಡಿಯೋ ಜೊತೆ ಬಂದಿದ್ದೀನಿ. ಏನು ವಿಡಿಯೋ ಅಂದ್ಕೊಂಡ್ರೆ, ನಾನು ಬೆಂಡೆಕಾಯಿ ಡ್ರೈ ಪಲ್ಯ ಜೊತೆ ಬಂದಿದ್ದೀನಿ. ನೋಡಿ, ಡ್ರೈ ಪಲ್ಯ ಮಾಡೋದು ಹೆಂಗೆ, ಮಾಡೋ ವಿಧಾನ ಹೆಂಗೆ, 10 ನಿಮಿಷದಲ್ಲಿ ಮಾಡ್ಬೋದು. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಡ್ರೈ ಪಲ್ಯ. ಬನ್ನಿ ತೋರಿಸ್ಕೊಡ್ತೀನಿ ಹೆಂಗೆ ಮಾಡೋದು, ಮಾಡೋ ವಿಧಾನ ಏನು, ಏನೇನು ಸಾಮಾನು ಹಾಕಬೇಕು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ನೋಡ್ಕೊಂಬರೋಣ. ನೋಡಿ ಸ್ನೇಹಿತರೆ, ಎಳೆ ಬೆಂಡೆಕಾಯಿ ಪಲ್ಯ ಜೊತೆ ಬಂದಿದ್ದೀನಿ ನಾನು. ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಎಳೆವಾಗಿವೆ ಅಂತ. ನೋಡಿ, ತುಂಬ ಎಳೆವಾಗಿವೆ. ಇದ್ರ ಜೊತೆ ಡ್ರೈ ಪಲ್ಯ, ನೀರು ಪಲ್ಯ ಅಲ್ಲ. ನೋಡಿ, ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟಿದ್ದೀನಿ. ಎಣ್ಣೆ ಹಾಕ್ತೀನಿ. ಈಗ ಕೊಬ್ಬರಿ ಎಣ್ಣೆ ಪಟ ಪಟ ಅಂತ ಮಾಡ್ಬೋದು. ನೋಡಿ, 5 ನಿಮಿಷದಲ್ಲಿ ಮಾಡ್ಬಿಡ್ಬೋದು ಇದನ್ನು. ಎಳೆ ಬೆಂಡೆಕಾಯಿ. ಈಗ ನೋಡಿ, ಬೆಂಡೆಕಾಯಿ ಹಾಕ್ಕೊಂಡು ಹುರ್ಕೊಳ್ಳೋಣ ಚೆನ್ನಾಗಿ. ಹುಳಿ ಹಾಕಲ್ಲ, ಎಂಥದ್ದು ಹಾಕಲ್ಲ. ಕೊಬ್ಬರಿ ಎಣ್ಣೆಲೆ ರೋಸ್ಟ್ ಮಾಡ್ಕೋಬೇಕು. ಫಸ್ಟು ಸ್ವಲ್ಪ ಹುರ್ಕೋಬೇಕು, ಈ ನಾರೆಲ್ಲ ಹೋಗೋವರೆಗೆ. ಆಮೇಲೆ ಒಗ್ಗರಣೆ ಹಾಕ್ಕೊಂಡು ನೋಡಿ, ಅದು ಸ್ವಲ್ಪ ಎಣ್ಣೆಲಿ ಹುರಿದಾದ್ಮೇಲೆ ಇದ್ರದ್ದು ರಸ ಹಾಕ್ತೀನಿ. ಇದು ನಿಂಬೆಹಣ್ಣೆಲ್ಲ ಹುಳಿಗಾಯಿ ಅಂತ ನಿಂಬೆಹಣ್ಣು ಥರ ರಸ ಬರುತ್ತೆ, ಅದರ ರಸ ಹಾಕ್ಕೊಳ್ಳೋದು. ನೋಡಿ, ಇದು ರಸ ತೆಗೆದು ಇಟ್ಕೊಂಡಿದ್ದೀನಿ. ರಸ, ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಮೆಣಸಿನ್ಕಾಯಿ, ತೆಂಗಿನಕಾಯಿ ಎಲ್ಲ ರೆಡಿ ಇಟ್ಕೊಂಡಿದ್ದೀನಿ. ಈಗ ಹುರಿದ್ಬಿಟ್ಟು ಹಾಕ್ತೀನಿ. ನೋಡಿ, ಚಪಾತಿ ಹಿಟ್ಟು ಕಲಸಿ ರೆಡಿ ಇದೆ. ಹಾಕ್ಬಿಡೋಣ. ನೋಡಿ ಸ್ನೇಹಿತರೆ, ಈ ಥರ ಲೋಳೆ ಇದೆಯಲ್ಲ, ಈಗ ನಿಂಬೆ ರಸ ಹಾಕ್ತೀನಿ. ನೋಡಿ, ಹುಳಗಾಯಿನ ರಸನ ಇದು ಹಾಕಿದಾಗ ಆ ಲೋಳೆ ಎಲ್ಲ ಹೊಟ್ಟೋಗುತ್ತೆ. ನೋಡಿ, ಇನ್ನೂ ಸ್ವಲ್ಪ ಬೇಕು, ಇನ್ನೂ ಸ್ವಲ್ಪ ಹಾಕ್ತೀನಿ. ನಾವಿನ್ನೇನು ಹುಳಿ ಹಾಕಲ್ವಲ್ಲ, ಇದೇ ಹುಳಿ. ನೋಡಿ, ಅಷ್ಟೊಂದು ನಾರಿತ್ತಲ್ಲ, ಹೆಂಗೆ ಹೋಯ್ತು ನಾರು. ನೋಡಿ ಎಷ್ಟು ಚೆನ್ನಾಗಾಗವೆ. ತೆಗೆಸಿಟ್ಕೊಳ್ಳೋಣ. ಈಗ ಅದೇ ಬಾಣಲಿ ಇಟ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಮೆಣಸಿನ್ಕಾಯಿ, ಈರುಳ್ಳಿ. ನೋಡಿ, ಒಗ್ಗರಣೆ ಬೆಂದಿದೆ. ಈಗ ಬೆಂಡೆಕಾಯಿ ಹಾಕೋಣ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ತೆಂಗಿನಕಾಯಿ. ನೋಡಿ, ಸ್ವಲ್ಪ ಜೀರಿಗೆ ಪೌಡ್ರು, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಕಾಳು ಮೆಣಸು, ಸ್ವಲ್ಪ ಅರಿಶಿನ. ಈಗ ನೋಡಿ, ಮಿಕ್ಸ್ ಮಾಡಿದ್ರೆ ರೆಡಿ ಪಲ್ಯ. ಕೊತ್ತಂಬರಿ ಸೊಪ್ಪು ಹಾಕೋದು. ಈಗ ಪಲ್ಯ ರೆಡಿ. ಚಪಾತಿ ಮಾಡೋಣ. ನೋಡಿ ಸ್ನೇಹಿತರೆ, ಚಿಕ್ಕದಾಗಿ ಚಪಾತಿ ಅರ್ದು ಇಟ್ಕೊಂಡಿದ್ದೀನಿ ಸಾಟಿ ಹಾಕೋಕ್ಕೆ. ಈ ಥರ ಹೀಗೆ ಸಾಟಿ ಹಾಕಿ ಮಡಿಸಿಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರ್ತವೆ ಚಪಾತಿ. ಹಿಂಗೆ ಎಣ್ಣೆ ಹಾಕ್ಬಿಟ್ಟು ನೋಡಿ, ನೋಡಿ ಹಿಂಗೆ ಮಡಿಸ್ಬೇಕು. ಮಡಿಸ್ಬಿಟ್ಟು ಇದಕ್ಕೂ ಎಣ್ಣೆ ಹಾಕಬೇಕು. ನೋಡಿ, ಈ ಥರ ಹಿಂಗೆ ಹಾಕಿ ಹಿಂಗೆ ಮಡಿಸಿಟ್ಕೋಬೇಕು. ಇದನ್ನು ಒತ್ತಿದ್ರೆ ತುಂಬ ಚೆನ್ನಾಗಿ ಬರ್ತವೆ ಚಪಾತಿ. ನೋಡಿ, ಎಲ್ಲ ಹಿಂಗೆ ಹಾಕ್ಕೊಂಡಿದ್ದೀನಿ ಎಣ್ಣೆ. ಹಿಂಗೆಲ್ಲ ಕಡೆ ಹಿಂಗೆ ಸವರ್ಬಿಟ್ಟು ನೋಡಿ, ಸಾಕಿ ಹಾಕಿ ಹಿಂಗೆ ಮಡಿಕೊಂಡಿದ್ದೀನಿ. ಅರಿಯೋಣ. ಸಿಟ್ಟು ಹಾಕ್ಬಿಟ್ಟು ಹಿಂಗೆ ಅರಿಬೇಕು. ಹಿಂಗೆ ಅರಿಬೇಕು. ನೋಡಿ, ಚಪಾತಿ ಎಲ್ಲ ಅರ್ಧಾಗಿದೆ. ಕಲ್ಲಿಟ್ಟಿದ್ದೀನಿ, ಕಲ್ಲು ಮೇಲೆ ಕಾದಿದೆ. ಹಾಕೋಣ. ಎಣ್ಣೆ ಹಾಕೊಂಡ್ರೆ ಸಾಕು. ಹೆಂಗೆ ಊದ್ತಾಯಿವೆ ನೋಡಿ ಸ್ನೇಹಿತರೆ. ಚಪಾತಿ ಬೆಂಡೆಕಾಯಿ ಪಲ್ಯ ರೆಡಿ ಆಯಿತು. ಸರ್ವ್ ಮಾಡ್ತೀನಿ ಈಗ. ನೋಡಿ, ಚಪಾತಿ ಎಷ್ಟು ಸಾಫ್ಟಾಗಿವೆ ಅಂದರೆ ಹಿಡಿದ್ರೆ ಹಿಡಿ, ಬಿಟ್ಟರೆ ನೋಡಿ ಛತ್ರಿ. ಎಷ್ಟು ಚೆನ್ನಾಗವೆ ನೋಡಿ, ಫುಲ್ ಸಾಫ್ಟಾಗಿ ಬಂದವೆ. ನೋಡಿ, ಈಗ ಚಪಾತಿ ಆಯಿತು. ನೋಡಿ, ಡ್ರೈ ಪಲ್ಯ ಬೆಂಡೆಕಾಯ್ದು, ಎಳೆ ಬೆಂಡೆಕಾಯಿ ಎಷ್ಟು ಚೆನ್ನಾಗಿದೆ ಅಂದರೆ ಚಪಾತಿ ಬೇಕಾದ್ರೆ ಒಂದೇ ತಿನ್ನಿ, ಎರಡೇ ತಿನ್ನಿ,
ಬೆಂಡೆಕಾಯಿ ಪಲ್ಯ ತುಂಬ ಒಳ್ಳೆಯದು, ಜಾಸ್ತಿ ತಿನ್ನಿ. ಈಗ ಕಡಿಮೆ ಜನ ಇರುವಾಗ ಇದನ್ನು ನೀರು ಪಲ್ಯ ಮಾಡಿಬಿಟ್ರೆ ಬೇಗ ಮುಗಿಯಲ್ಲ. ಡ್ರೈ ಪಲ್ಯ ಆದರೆ ಬೇಗ ಮುಗಿದೋಗುತ್ತೆ. ಚಪಾತಿ ಜೊತೆಗೆ ಎಲ್ಲರೂ ನೀಟಾಗಿ ತಿಂತಾರೆ. ಹಾಗಾಗಿ ನಾನು ಕಡಿಮೆ ಇದ್ದರೆ ನೀರು ಪಲ್ಯ ಮಾಡ್ತೀನಿ, ಜಾಸ್ತಿ ಇದ್ದರೆ ಈ ಥರ ಡ್ರೈ ಪಲ್ಯ ಮಾಡ್ತೀನಿ. ತುಂಬ ಚೆನ್ನಾಗಿರ್ತದೆ. ಮಾಡಿ ನೋಡಿದ್ರಿ ಅಲ್ವ, ಈಗ ಬಿಸಿ ಬಿಸಿ ಚಪಾತಿ ಹೊಟ್ಟೆ ಹೆಚ್ಚುತ್ತಾ ಇದೆ. ಬನ್ನಿ ತಿನ್ನೋಣ. ನೋಡಿ, ಚಪಾತಿನ ಮುರಿದು ತೋರಿಸ್ತೀನಿ ಹೆಂಗಿದೆ ಅಂದರೆ. ನೋಡಿ ಪದರ ಪದರ ಹೆಂಗೆ ಬಿಟ್ಕೊಳ್ಳುತ್ತೆ ಅಂತ. ಊದ್ಕೊಳ್ಳುತ್ತೆ, ಬೇಯ್ತಾ ಇದ್ದರೆ ಒಲೆ ಮೇಲೆ ಊದ್ತಾ ಇರ್ತದೆ. ನೋಡಿ ಹಾಗೆ ಕೈಗೆ ಸಿಗಲ್ಲ, ಬಳ್ಕೊಂಡು ಹೋಗ್ತಾ ಇದೆ. ನೋಡಿ ಬಾಯಲ್ಲಿ ಇಟ್ಟರೆ ಕರ್ಗೋಗುತ್ತೆ. ನೋಡಿ ಯಾವ ಥರ ಪದರ ಪದರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಫುಲ್ಲ ಸಾಫ್ಟು, ಎಷ್ಟು ಸಾಫ್ಟಾಗಿದೆ ಅಂದರೆ ಇಲ್ಲಿ ನೋಡಿ ಎಷ್ಟೆಷ್ಟು ಮೊಳಕೆ ಬರುತ್ತೆ ಅಂತ ಚಪಾತಿ. ನೋಡಿದ್ರಿ ಅಲ್ವ, ಇಷ್ಟ ತನಕ ನಾನು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ನಿಮಗೆ. ಹೊಸಬರು ನೋಡ್ತಿದ್ದಾರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ನೋಡಿ. ಹಳಬರಿಗೆ ವಿಡಿಯೋ ಇಷ್ಟ ಆಗಿರೋ ಲೈಕು, ಶೇರು, ಕಮೆಂಟು ಮರಿಬೇಡಿ. ನಿಮ್ಮ ಸಪೋರ್ಟ್ ಬೇಕು, ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು. ಇನ್ನೊಂದು ನೆಕ್ಸ್ಟ್ ವಿಡಿಯೋ ಜೊತೆ ಬರ್ತೀನಿ.